ಹಿಂಗೆ ತಿನ್ನು ಅಂತ ಹೇಳಿದ್ರೆ ಎತ್ಕೊಂಡ್ಬಂದು ಚುಚ್ಚಾಕ್ ಬರ್ತಾರೆ. ಫುಲ್ ಹ್ಯಾಪಿ. ಸ್ಕೂಲ್ಗೆ ಹೋಗ್ಬೇಕು ಅಂತಾನೆ ಯಾವುದೋ ಸ್ಕೂಲ್ಗೆ ಟೀಚರ್ ನೋಡಕ್ ಬರ್ತೀನಿ. ಸೊ ಗುಡ್ ಮಾರ್ನಿಂಗ್. 2 ಡೇಸಿಂದ ವ್ಲಾಗ್ ಬಂದಿಲ್ಲ. ಯಾಕೆ ಬಂದಿಲ್ಲ ರೀಸನ್ ಅಂದರೆ ಲೈಕ್ ತುಂಬ ಹುಷಾರಿಲ್ಲದೆ ಆಗೋಯ್ತು ಸಡನ್ನಾಗಿ. ಅದೇನಾಯಿತು ಗೊತ್ತಿಲ್ಲ. ತಲೆನೋವು, ನೆಗಡಿ, ಕರೆಕ್ಟಾಗಿ ಫ್ಲೋರಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಿಲ್ಲ. ಟ್ರೈ ಮಾಡಿದೆ, ಆದಷ್ಟು ಟ್ರೈ ಮಾಡಿದೆ. ನೆನ್ನೆನೂ ಟ್ರೈ ಮಾಡಿದೆ ನೈಟು, ಆಗಲಿಲ್ಲ ನನ್ನ ಕೈಯಲ್ಲಿ. ಸೊ ಮನೆ ಕಡೆ ಹೋಗ್ಬಿಟ್ಟೆ. ಸೊ ನಿನ್ನೆ ಲೈಕ್ ವ್ಲಾಗ್ಸು ಪ್ಲಸ್ಸು ರೀಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಮಾಡೇ ಮಾಡ್ತೀನಿ. ಇವತ್ತು ಒಳ್ಳೆ ಕಾನ್ಸೆಪ್ಟಲ್ಲಿ ಬರ್ತಾಯಿದ್ದೀನಿ, ಸ್ಕ್ರಿಪ್ಟ್ ಬರೆದಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಹಾಕಿದ ರೀಲ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತಾರೆ. ಇನ್ನೂ ಕಲಿಯೋದಿದೆ ಅನಿಸುತ್ತೆ. ಏನೋ ನನ್ನ ಬಂದಿದ್ದಷ್ಟು ಮಾಡಿದ್ದೀನಿ. ಬಟ್ ಲೈಕ್ ಕ್ವಾಲಿಟಿ ವೈಸು ಕ್ಯಾಮ್ರಾ ವರ್ಕ್ ಆಗ್ಬೋದು, ಎಡಿಟ್ ಆಗ್ಬೋದು, ಬೆಸ್ಟ್ ಕೊಟ್ಟಿದ್ದೀನಿ. ಸೊ ಅದು ಬೇಕಾದ್ರೆ ನಾನು ಒಪ್ಕೊಳ್ತೀನಿ. ಬಟ್ ಆ್ಯಕ್ಟಿಂಗ್ ಇನ್ನೂ ಮಾಡಬೇಕು. ಸೊ ಇವತ್ತು ಒಂದು ರೀಲ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದನ್ನು ಹಿಂಗೆ ಮಾಡ್ತೀನಿ, ಬನ್ನಿ ನೋಡೋಣ. ಆ್ಯಂಡ್ ನನ್ನ ಮಾರ್ನಿಂಗ್ ಫಸ್ಟ್ ರೊಟೀನ್ ಏನಂದರೆ ಪ್ಲ್ಯಾನ್ ಆಫ್ ದ ಡೇ. ಸೊ ಈ ದಿನ ಏನೇನು ಮಾಡಬೇಕು ಅಂತ ಬರೆದು ಬಿಡ್ತೀನಿ. ನೆನ್ನೆ ಎಲ್ಲ ಬರೆಯೋಕ್ಕೆ ಆಗಿಲ್ಲ. ಸೊ ಇವತ್ತೇನೇನು ಮಾಡಬೇಕು ಅಂತ ಫಸ್ಟ್ ಬರೆದ್ಬಿಟ್ಟು ಆಮೇಲೆ ನಾನು ಸ್ಟಾರ್ಟ್ ಮಾಡೋದು. ಸೊ ಯಾರಿಗಾದರೂ ಈ ರೊಟೀನ್ ಇಷ್ಟ ಆಗಿದರೆ ಆ್ಯಡ್ ಮಾಡ್ಕೊಬೋದು. ತುಂಬ ಒಳ್ಳೆಯದಾಗುತ್ತೆ ನೀವು ಆ ರೊಟೀನ್ ಆ್ಯಡ್ ಮಾಡಿಕೊಂಡ್ರೆ. ಅಂದರೆ ಲೈಕ್ ಆ ದಿನ ನೀವು ಏನೇನು ಮಾಡಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ತಿನ್ನಬೇಕು ಅಂತ ಬರೆದ್ರು ಅದು ಹಾಗೇ ಆಗುತ್ತೆ. ಸೊ ಆದಷ್ಟು ಪಾಸಿಟಿವ್ ಇರೋಕ್ಕೆ ಥಿಂಕ್ ಮಾಡ್ತೀನಿ. ಲೈಕ್ ಆ ದಿನಾನ ನಾನು ಹೆಂಗೆ ತೊಗೊಳ್ತೀನಿ ಅಂದರೆ, ಇದು ಹೊಸ ದಿನ, ಈ ದಿನಾನ ನಾನು ತುಂಬ ಚೆನ್ನಾಗಿ ಇಟ್ಕೊಬೇಕು. ಆದಷ್ಟು ಪಾಸಿಟಿವ್ ಪೀಪಲ್ ಜೊತೆ ಇರಬೇಕು, ಪಾಸಿಟಿವ್ ಥಿಂಕ್ ಮಾಡಬೇಕು. ಏನೇ ಲೈಕ್ ಪ್ರಾಬ್ಲಮ್ ಬರಲಿ, ಲೈಕ್ ಲೈಫ್ ಟೈಮ್ ನಮ್ಮ ಪ್ರಾಬ್ಲಮ್ ಅನ್ನಬಾರ್ದು. ಏನೇ ಚಾಲೆಂಜಸ್ ಬರಲಿ ಅದನ್ನು ನಮಗೆ ಲೈಕ್ ಒಂದು ಆಪರ್ಚುನಿಟಿ, ಅಲ್ಲಿಂದ ಏನೋ ಕಲಿತಾ ಇದ್ದೀವಿ ನಾವು ಅಂತಲೇ ತಿಳ್ಕೊಬೇಕು. ಆಮೇಲೆ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಕೊಡಬೇಕು. ಜಾಯ್ಫುಲ್ ಆಗಿರಬೇಕು, ಚೆನ್ನಾಗಿರಬೇಕು, ಬಟ್ ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಸೊ ಇದರಲ್ಲಿ ನಾನು ಪ್ರತಿಯೊಂದು ಬರಿತೀನಿ. ಲೈಕ್ ಯಾವ ಥರ ಕಾಫಿ ಕುಡಿಬೇಕು, ಗುಡ್ ಕಾಫಿ, ಇಷ್ಟೇ ಟೈಮ್ಗೆ ವರ್ಕೌಟ್ ಮಾಡಬೇಕು, ಈ ಟೈಮ್ ಇಲ್ಲಿರ್ತೀನಿ, ಈ ಟೈಮ್ ನಾನು ಏನೋ ರೀಲ್ಸ್ ಮಾಡ್ತಾ ಇರ್ತೀನಿ, ಈ ಟೈಮಲ್ಲಿ ಈ ಜನ ಜೊತೆ ಇರ್ತೀನಿ ನಾನು. ಎಲ್ಲ ಒಂಥರ ಲೈಕ್ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಆ ಟೈಮಲ್ಲಿ ವರ್ಕ್ ಆಗಿಲ್ಲ ಅಂದ್ರೂ ಲೈಕ್ ತಲೆ ಕೆಡಿಸ್ಕೊಂಬಾರ್ದು. ಓಕೆ ಇದೇನೋ ಒಳ್ಳೇದಾಗ್ತಿದೆ, ಮೇ ಬಿ ಇದಕ್ಕಿಂತ ಬೆಟರ್ ಸಿಗ್ಬೋದೇನೋ ಅಂತ ಆ ಥರ ತೊಗೋಬೇಕು. ಆ ಥರ ತೊಗೊಂಡಾಗ ಆಲ್ಮೋಸ್ಟ್ ನಾನು ಬರೆದಿರೋದ್ರಲ್ಲಿ 80% ಆದರೂ ಹಾಗೆ ಆಗುತ್ತೆ. ಆ ಟೈಮ್ ಕರೆಕ್ಟಾಗಿ ಸಿಮಿಲರಾಗಿ ಆಗುತ್ತೆ. ಕನ್ಫ್ಯೂಷನ್ಸ್ ಇರಲ್ಲ. ಈ ಕೆಲಸ ಇಲ್ಲೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಜಿಮ್ ಬಂದು ಒಂದು ಕ್ರೇಜಿ ಶೂಟ್ ನಡೀತು. ನಾನು ಮತ್ತೆ ಸ್ವರೂಪ ಜೊತೆ ಇತ್ತು. ರೀಲ್ ಶೂಟ್ ಮುಗಿಸ್ಕೊಂಡು ನಮ್ ಗಿರೀಶ್ ಬ್ರೋ ಅವ್ರದ್ದು ಇತ್ತು, ಟ್ರೀಟ್ ಇತ್ತು, ಅಲ್ಲೋಗ್ತಾ ಇದೀವಿ. ನಾನು ಮಧು, ಆ ಗಾಡಿಯಲ್ಲಿ ಸ್ವರೂಪು ಇದ್ದಾನೆ. ಅಲ್ಲೋಗಿ ಕಾರ್ ಹತ್ಬೇಕೀಗ. ಸೊ ಸೂಪರ್ ಟಯರ್ಡ್ ಆಗೈತೆ, ನಿದ್ದೆ ಇಲ್ಲ. ನಿದ್ದೆ ಇಲ್ದೇನೆ ಒಂದು ರೀಲ್ ಶೂಟ್ ಆಗೈತೆ. ಸೊ ಮುಗಿಸ್ಕೊಂಡು ಬ್ರೇಕ್ಫಾಸ್ಟು ಲೈಟಾಗಿ ಆಗೈತೆ ಅಷ್ಟೇ. ಸೊ ಈಗ ಹೋಗಿ ಫುಲ್ ಮೀಲ್ಸ್ ಬ್ಯಾಟಿಂಗ್ ಮಾಡ್ಬೇಕೀಗ. ಏನಂತೆ ಮಧು? ವಿಲ್ ಗೋ. ಎಲ್ಲ ರೆಡಿ ಆಗವ್ರೆ ಬ್ಯಾಟಿಂಗ್ ಮಾಡಕ್ಕ. ಬ್ಯಾಟಿಂಗ್ ಮಾಡಕ್ ಹೋಗ್ತೀನಿ. ಫುಲ್ಲು ಬ್ಯಾಟಿಂಗ್, ಬಾರ್ಬಿಕ್ಯೂ ಬ್ಯಾಟಿಂಗು. ಇನ್ನೇನೋ ಚಿಂತೆ ಇಲ್ಲವನಲ್ಲ, ಯಾವ್ದೋ ಚಿಂತೆ ಗೊತ್ತಾಗ್ತಲ್ಲ. ಸಿಕ್ಕಿರಲ್ಲ ಸಾಯಂಕಾಲ ನೋಡ್ಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕು ಅಂತಾನೆ ಯಾವುದೋ ಸ್ಕೂಲ್ಗೆ ಟೀಚರ್ ನೋಡಕ್ ಬರ್ತೀನಿ. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಏನೇನು ಬರ್ದ ನೋಡಿ. ಡ್ರಾಯಿಂಗ್ ಮಾಡೋರೆ. ಹಾಯ್ ಬೋಲ್ ಸುಮನ್.
ಕಳ್ತನ ಆಗ್ತಿದ್ವು ಆಟೋ ಕಳ್ತನ ಆಗ್ತೈತೆ. ಸುಮನ್ ಸ್ಟಡಿ ಸುಮನ್ ಸ್ಟಡಿ ನೋಡಿದ್ರಿ ಬಾಯ್ಸ್ ಎಲ್ಲ ಯಾರ್ಯಾರ ಚೆಲುವೆ ಎಲ್ಲಿ ಅಳು ಯಾರ್ಯಾರ ಋಣವು ಎಲ್ಲಿ ಉದೋ ನಿಮ್ಮ ಅಭಿಮಾನಿ ಅಣ್ಣ ಅದನ್ನ ನಾಟಕ ಸೇರಿ ನೋಡಿ ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಟೈಪರ್ ಐತೆ ಇಲ್ಲಿಂದ ಹಾಕೊಳ್ಳೋ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಕಲ್ಲ ಮದು ಏನೇನ್ ಡ್ರೈಪರ್ ಹಾಕಿ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. ಆ್ಯಕ್ಚುಲಿ ಬಾಯ್ಸ್ನೆಲ್ಲ ಕರ್ಕೊಂಡು ಇದಕ್ಕೆ ಬಂದಿದ್ದೀವಿ ಬಾರ್ಬಿಕ್ಯೂ ನೇಷನ್ಗೆ. ಸೊ ಹಿಂಗಿರುತ್ತೆ ನೋಡಿ, ಎಂಜಾಯ್ ಮಾಡಿ ಊಟ ಮಾಡಕ್ಕೆ ಬಂದಿರೋದು. ಎಲ್ಲ ಅಲ್ಲಿದ್ದಾರೆ, ಎಲ್ಲ ಬ್ಯಾಟಿಂಗ್ ಶುರು. ಒಂದು ಪಾನಿಪುರಿ ತೊಗೊಂಡಿದ್ದೀನಿ. ಸೊ ಕಲರ್ಫುಲ್ ಆಗೈತೆ, ತುಂಬ ದಿನ ಆದ್ಮೇಲೆ ತಿಂತಾ ಇರೋದು. ಎಲ್ಲ ಬ್ಯಾಟಿಂಗ್ ಶುರು ಆಗೋರೆ. ರೆಡಿನಾ? ಆಯ್ತಾ ಇದ್ದೀರಿ ಅಷ್ಟೇ. ಟ್ರಯಲ್ ಆಗೈತೆ ಅಷ್ಟೇ. ನಾನು ಫುಲ್ ಸಲಾಡ್ಸ್ಗಳನ್ನ ಎತ್ಕೊಳ್ತಾ ಇದ್ದೀನಿ, ನೋಡ್ಬೋದು ಎಲ್ಲ ಚೆನ್ನಾಗಿದೆ. ಈ ಥರ ಡೈಲಿ ಸಿಕ್ಬಿಟ್ರೆ ನಮಗೆ ಮನೇಲಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಡಯಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಉಷ್ಟಾಂಗ ಭೋಜನ ಬಾರ್ಬಿಕ್ಯೂ ಇಲ್ಲಿ ಕಟನೂರು ಕ್ರಾಸು ಬಾರ್ಬಿಕ್ಯೂ ಓರನ್ ಅಪ್ಟೌನ್ ಮಾಲಲ್ಲಿ ಇರೋದು. ಹಿಂಗೆ ತಿನ್ನು ಅಂತ ಹೇಳಿದ್ರೆ ಎತ್ಕೊಂಡ್ಬಂದು ಚುಚ್ಚಾಕ್ ಬರ್ತಾರೆ. ಅವನಪ್ಪ ನೋಡಿದ್ರೆ ಇರೋದು ಆಫ್ ಮಾಡಿ ಹೊಡಿತೀನಿ ಅಂತಾನೆ ತಿನ್ನೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಆಫ್ ಮಾಡಿದ್ರೆ ಆಮೇಲೆ ಜೈಲಲ್ಲಿ ಕರ್ಸ್ಕೊಳ್ಬೇಕು. ತಿನ್ನೋತಾ ಇದ್ದೀರೋ ಫುಲ್ ಹ್ಯಾಪಿ, ಫುಲ್ ಸುಮಾನ್ ಡಯಟ್ ಚೀಟ್ ಮಾಡ್ತಾ ಇದ್ದೀವಿ. ಸುಮಾನ್ ಫುಲ್ ಜಾಬ್ ಸುಮಾನ್ ಏನೊಂದು ದಿವಸ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದೇ ಸಮಾನ ಚೀಟು. ಏನು ಹೇಳಿದ್ಯಾ ಸುಮಾನ್? ಏನು ಹೇಳಿದ್ಯಾ? ಏನಂತ ಅಲ್ಲೇನು ಹೇಳಿದ್ಯಾ? ಮಲೈ ಮಲೈ ಕುಲ್ಫಿ, ಫುಲ್ ಸ್ವೀಟ್ಸ್. ಥ್ಯಾಂಕ್ ಯು. ಹೆಂಗಿತ್ತು? ಚೆನ್ನಾಗಿತ್ತು, ತುಂಬಾ ಉಷ್ಟಾಂಗ ಭೋಜನ. ಹಂಗೆ ಬರ್ತಾ ಒಬ್ರು ಕ್ಲೈಂಟ್ಗೆ ಗಿಫ್ಟ್ ಕೊಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಅಲೆನ್ ಸೋಲಿಂದ ಒಂದು ಗಿಫ್ಟ್ ಪರ್ಚೇಸ್ నాకు అండర్వేర్ ಎಷ್ಟು రేట్ ಹೇಳು మామ్? 100 రూపాయి తీస్తా, నాలో ఉన్న క్రియేటివిటీ మొత్తం బయటికి తీస్తా, నా తడాకా చూపిస్తా. ಸೊ ಹೋಗ್ತಾ ಇವಾಗ ಬ್ಯಾಕ್ ಟು ಹೋಮ್. ಬ್ಯಾಕ್ ಟು ಹೋಮ್. ಮನೆ ಅಂದ್ರೆ ಮನೆ ಅಲ್ಲ, ಜಿಮ್ಮೆ ಮನೆ. ಮಂತ್ರಾಲಯ ಮನಸ್ಸೇ ದೇವಾಲಯ. ಸೊ ಈಗ ಬಂದು 3:30 ಆಯಿತು. ಈಗ ಮನೆಗೆ ಬಂದೆ. ಈಗ ಒಂದು 15 ನಿಮಿಷ ಪವರ್ ನ್ಯಾಪ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಜಿಮ್ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಈಗ ಜಿಮ್ ಬಂದು ರೀಚ್ ಆಗಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಹಾಗೆ ಹೊಡ್ ಬಂದೆ ಜಿಮ್ಗೆ. ಸೊ ಇವತ್ತು ತುಂಬ ಚೆನ್ನಾಗಿತ್ತು, ರೀಲ್ಸ್ ಎಲ್ಲ ಮಾಡಿದ್ವಿ ಆ್ಯಂಡ್ ಲೈಕ್ ಬಾಯ್ಸ್ನ ಹಾಕ್ಕೊಂಡು ಔಟಿಂಗ್ ಹೋಗಿದ್ವಿ. ಸೊ ಚೆನ್ನಾಗಿತ್ತು. ಸೊ ಈವ್ನಿಂಗ್ ಏನಾಗುತ್ತೆ ನೋಡೋಣ. ನಾನು ಈವ್ನಿಂಗ್ ಅಷ್ಟೇನು ಇರಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಕ್ಲೈಂಟ್ಸ್ ಕಡಿಮೆ ಆಗ್ತಾರೆ. ಸೊ ಫ್ರೈಡೇ ಆಗಿರೋದ್ರಿಂದ ಸೊ ಮನೆಗೆ ಹೋಗೋ ಟೈಮ್ ಸಿಗ್ತೀವಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಜನ ಕಡಿಮೆ ಇರ್ತಾರೆ.
ಪೀಸಾಗಿ ಹೋಗುತ್ತೆ. ಬಟ್ ಮಾರ್ನಿಂಗಿಂದ ಫುಲ್ ಜಾಲಿನೇ. ಹಿಂಗೆ ಇಟ್ಕೊಬೇಕು, ಪಾಸಿಟಿವ್ ಆಗಿ ಇರಬೇಕು ಡೇ ಪೂರ್ತಿ ಆ್ಯಂಡ್ ಪ್ರೊಡಕ್ಟಿವ್ ಆಗಿರಬೇಕು. ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು, ನನಗದೇ ಖುಷಿ. ಆಗ ಈ ವೇಸ್ಟ್ ಥಾಟ್ಸ್ ಎಲ್ಲ ಬರೋದೆಲ್ಲ ಓವರ್ ಥಿಂಕಿಂಗ್ ಇರಲ್ಲ, ಪೀಸಾಗಿರುತ್ತೆ ಲೈಫ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮಾರ್ನಿಂಗ್ ಅಂದ್ಕೊಂಡಿದ್ದೆ ಮಾಡೋದು ಬೇಡ ವ್ಲಾಗು ಅಂತ, ಯಾಕಂದರೆ ಅಷ್ಟು ಎನರ್ಜಿ ಡ್ರಾಪ್ ಆಗಿತ್ತು ಆ್ಯಂಡ್ ಹುಷಾರಿಲ್ದಾಗಿತ್ತು. ಬಟ್ ಒಂದು ಅರ್ಥ ಮಾಡ್ಕೊಂಡು ಇವತ್ತು ಯಾವತ್ತು ನಾವು ಲೋ ಆಗಿರ್ತೀವೋ ಅವತ್ತೇ ಆ್ಯಕ್ಟಿವ್ ಆಗಬೇಕು, ಅವತ್ತೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಉದಾಹರಣೆ ಇವತ್ತೇ ಲೈಕ್ ನಾನು ಮಾಡಿರೋ ವ್ಲಾಗ್ಸಲ್ಲಿ ನನಗೆ ಇವತ್ತು ತುಂಬ ಖುಷಿ ಕೊಡ್ತು, ಯಾಕಂದರೆ ನನ್ನ ಸರೌಂಡಿಂಗ್ ಹಂಗಿದೆ, ನನ್ನ ಸರ್ಕಲ್ ಹಂಗಿದೆ, ಎಲ್ಲ ಪಾಸಿಟಿವ್ ಆಗಿದ್ದಾರೆ. ಸೊ ನಾನು ಬ್ಲೆಸ್ಡ್ ಅಂದ್ಕೊಳ್ತೀನಿ, ಇಂಥ ಜನ ಸಿಕ್ಕಿರೋದೇ ಬ್ಲೆಸ್ಸು. ಆಮೇಲೆ ಈ ಕ್ಲೈಂಟ್ಸ್ ಎಲ್ಲ ಹೇಳ್ತಿದ್ದಾರೆ ಚೆನ್ನಾಗಿ ಮಾಡ್ತಿದ್ದೀವಿ ವ್ಲಾಗು, ರೀಲ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂದಾಗ ಇನ್ನೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಗ್ರ್ಯಾಂಡಾಗಿ ಕೊಡಬೇಕು ಅಂತ ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.